ಘಟನೆ ಭಾರತದ ರಾಷ್ಟ್ರಧ್ವಜವನ್ನು ಹಿಡಿದುಕೊಂಡು ಒಳಗಡೆ ನುಗ್ಗಿತ್ತು. 20 ಎಬಿವಿಪಿ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಜಿನ್ ಪ್ರೇಮ್ಜಿ ವಿವಿಯಲ್ಲಿ ದಾಂಧಲೆ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರು ಪೊಲೀಸರ ಕ್ರಮಕ್ಕೆ ಎಬಿವಿಪಿ ರಣಾಕ್ರೋಶವನ್ನು ಹೊರಹಾಕ್ತಾ ಇದೆ. ದೇಶ ವಿರೋಧಿ ಚಟುವಟಿಕೆಗಳನ್ನು ಪ್ರಶ್ನಿಸುವುದು ತಪ್ಪಾ? ಸರ್ಜಾಪುರ ಪೊಲೀಸರ ಕ್ರಮವನ್ನು ಎಬಿವಿಪಿ ಪ್ರಶ್ನಿಸಿದೆ. ವಿವಿ ಆವರಣದಲ್ಲಿ ದೇಶ ವಿರೋಧಿ ಚಟುವಟಿಕೆ ವಿರುದ್ಧ ಎಬಿವಿಪಿ ಪ್ರತಿಭಟಿಸಿದೆ. ದೇಶ ವಿರೋಧಿ ಚಟುವಟಿಕೆಗಳ ವಿರುದ್ಧ ಪ್ರತಿಭಟನೆ ಮಾಡುವುದು ತಪ್ಪ ಹಾಗಾದ್ರೆ ಹಿಂಗಂತೇಳಿ ಎಬಿವಿಪಿ ಪ್ರಶ್ನೆ ಮಾಡಿದೆ. ಕಾಲೇಜಿನ ಕ್ಯಾಂಪಸ್ನ ಒಳಗಡೆ ಈ ರೀತಿ ಘಟನೆಗಳು ಅಥವಾ ಈ ರೀತಿ ಕಾರ್ಯಕ್ರಮಗಳು ಆಯೋಜನೆ ಆಗಿದೆ ಅಂದಾಗ ಕಾಲೇಜಿನ ವಿವಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದಾಗ ಈ ವಿಚಾರವನ್ನ ನಾವು ಮುಂದಿಟ್ಟುಕೊಂಡು ಪ್ರತಿಭಟನೆ ಮಾಡುವುದು ತಪ್ಪ? ದೇಶ ಅನ್ನೋದು ನಮ್ಮೆಲ್ಲರ ಅಸ್ಮಿತೆ. ದೇಶದ ವಿಚಾರವಾಗಿ ಈ ರೀತಿಯ ಮಾತುಗಳು ಬಂದಾಗ, ಈ ರೀತಿಯ ಚರ್ಚೆಗಳಾದಾಗ ಯಾರೊಬ್ಬ ಈ ದೇಶದ ನಾಗರಿಕನು ಕೂಡ ಪ್ರಶ್ನಿಸುವಂತ ಅಧಿಕಾರವನ್ನ ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ. ಹೀಗಿರುವಾಗ ವಿದ್ಯಾರ್ಥಿಗಳು ಒಳಗಡೆ ವಿದ್ಯೆ ಕಲಿಯಬೇಕಾದಂತಹ ವಿದ್ಯಾ ದೇಗುಲದ ಒಳಗಡೆ ದೇಶ ವಿರೋಧಿ ವಿಚಾರಗಳನ್ನ ಚರ್ಚೆ ಮಾಡಿ ಸೆಮಿನಾರ್ಗಳ ಮೂಲಕ ಅದರ ಚಿಂತನ ಮಂಥನ ಆಗುತ್ತಂತೇಳಿ ಹೇಳಿದಾಗ ಆ ವಿವಿಯ ಆಡಳಿತ ಮಂಡಳಿ ಇದನ್ನ ಪ್ರಶ್ನೆ ಮಾಡಬೇಕಾಗಿತ್ತು. ಆಡಳಿತ ಮಂಡಳಿ ಪ್ರಶ್ನೆ ಮಾಡದೇ ಇದ್ದಾಗ ಎಬಿವಿಪಿ ಸಂಘಟನೆ ಒಳಗಡೆ ಹೋಗಿ ಇದನ್ನ ಪ್ರಶ್ನೆ ಮಾಡಿದಾಗ ಅವರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡ್ತಾರೆ. 20 ಜನರನ್ನ ಬಂಧನ ಮಾಡ್ತಾರೆ. ಸುಮಾರು 12-1 ಗಂಟೆವರೆಗೂ ಕೂಡ ಅವರನ್ನ ಸ್ಟೇಷನ್ ನಲ್ಲಿ ಇಟ್ಕೊಂಡು ಆನಂತರ ಬಿಟ್ಟು ಕಳಿಸ್ತಾರೆ. ಘಟನೆ ಭಾರತದ ರಾಷ್ಟ್ರಧ್ವಜವನ್ನು ಹಿಡಿದುಕೊಂಡು ಒಳಗಡೆ ನುಗ್ಗಿತ್ತು. 20 ಎಬಿವಿಪಿ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಜಿನ್ ಪ್ರೇಮ್ಜಿ ವಿವಿಯಲ್ಲಿ ದಾಂಧಲೆ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರು ಪೊಲೀಸರ ಕ್ರಮಕ್ಕೆ ಎಬಿವಿಪಿ ರಣಾಕ್ರೋಶವನ್ನು ಹೊರಹಾಕ್ತಾ ಇದೆ. ದೇಶ ವಿರೋಧಿ ಚಟುವಟಿಕೆಗಳನ್ನು ಪ್ರಶ್ನಿಸುವುದು ತಪ್ಪಾ? ಸರ್ಜಾಪುರ ಪೊಲೀಸರ ಕ್ರಮವನ್ನು ಎಬಿವಿಪಿ ಪ್ರಶ್ನಿಸಿದೆ. ವಿವಿ ಆವರಣದಲ್ಲಿ ದೇಶ ವಿರೋಧಿ ಚಟುವಟಿಕೆ ವಿರುದ್ಧ ಎಬಿವಿಪಿ ಪ್ರತಿಭಟಿಸಿದೆ. ದೇಶ ವಿರೋಧಿ ಚಟುವಟಿಕೆಗಳ ವಿರುದ್ಧ ಪ್ರತಿಭಟನೆ ಮಾಡುವುದು ತಪ್ಪ ಹಾಗಾದ್ರೆ ಹಿಂಗಂತೇಳಿ ಎಬಿವಿಪಿ ಪ್ರಶ್ನೆ ಮಾಡಿದೆ. ಕಾಲೇಜಿನ ಕ್ಯಾಂಪಸ್ನ ಒಳಗಡೆ ಈ ರೀತಿ ಘಟನೆಗಳು ಅಥವಾ ಈ ರೀತಿ ಕಾರ್ಯಕ್ರಮಗಳು ಆಯೋಜನೆ ಆಗಿದೆ ಅಂದಾಗ ಕಾಲೇಜಿನ ವಿವಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದಾಗ ಈ ವಿಚಾರವನ್ನ ನಾವು ಮುಂದಿಟ್ಟುಕೊಂಡು ಪ್ರತಿಭಟನೆ ಮಾಡುವುದು ತಪ್ಪ? ದೇಶ ಅನ್ನೋದು ನಮ್ಮೆಲ್ಲರ ಅಸ್ಮಿತೆ. ದೇಶದ ವಿಚಾರವಾಗಿ ಈ ರೀತಿಯ ಮಾತುಗಳು ಬಂದಾಗ, ಈ ರೀತಿಯ ಚರ್ಚೆಗಳಾದಾಗ ಯಾರೊಬ್ಬ ಈ ದೇಶದ ನಾಗರಿಕನು ಕೂಡ ಪ್ರಶ್ನಿಸುವಂತ ಅಧಿಕಾರವನ್ನ ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ. ಹೀಗಿರುವಾಗ ವಿದ್ಯಾರ್ಥಿಗಳು ಒಳಗಡೆ ವಿದ್ಯೆ ಕಲಿಯಬೇಕಾದಂತಹ ವಿದ್ಯಾ ದೇಗುಲದ ಒಳಗಡೆ ದೇಶ ವಿರೋಧಿ ವಿಚಾರಗಳನ್ನ ಚರ್ಚೆ ಮಾಡಿ ಸೆಮಿನಾರ್ಗಳ ಮೂಲಕ ಅದರ ಚಿಂತನ ಮಂಥನ ಆಗುತ್ತಂತೇಳಿ ಹೇಳಿದಾಗ ಆ ವಿವಿಯ ಆಡಳಿತ ಮಂಡಳಿ ಇದನ್ನ ಪ್ರಶ್ನೆ ಮಾಡಬೇಕಾಗಿತ್ತು. ಆಡಳಿತ ಮಂಡಳಿ ಪ್ರಶ್ನೆ ಮಾಡದೇ ಇದ್ದಾಗ ಎಬಿವಿಪಿ ಸಂಘಟನೆ ಒಳಗಡೆ ಹೋಗಿ ಇದನ್ನ ಪ್ರಶ್ನೆ ಮಾಡಿದಾಗ ಅವರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡ್ತಾರೆ. 20 ಜನರನ್ನ ಬಂಧನ ಮಾಡ್ತಾರೆ. ಸುಮಾರು 12-1 ಗಂಟೆವರೆಗೂ ಕೂಡ ಅವರನ್ನ ಸ್ಟೇಷನ್ ನಲ್ಲಿ ಇಟ್ಕೊಂಡು ಆನಂತರ ಬಿಟ್ಟು ಕಳಿಸ್ತಾರೆ. ಘಟನೆ ಭಾರತದ ರಾಷ್ಟ್ರಧ್ವಜವನ್ನು ಹಿಡಿದುಕೊಂಡು ಒಳಗಡೆ ನುಗ್ಗಿತ್ತು. 20 ಎಬಿವಿಪಿ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಜಿನ್ ಪ್ರೇಮ್ಜಿ ವಿವಿಯಲ್ಲಿ ದಾಂಧಲೆ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರು ಪೊಲೀಸರ ಕ್ರಮಕ್ಕೆ ಎಬಿವಿಪಿ ರಣಾಕ್ರೋಶವನ್ನು ಹೊರಹಾಕ್ತಾ ಇದೆ. ದೇಶ ವಿರೋಧಿ ಚಟುವಟಿಕೆಗಳನ್ನು ಪ್ರಶ್ನಿಸುವುದು ತಪ್ಪಾ? ಸರ್ಜಾಪುರ ಪೊಲೀಸರ ಕ್ರಮವನ್ನು ಎಬಿವಿಪಿ ಪ್ರಶ್ನಿಸಿದೆ. ವಿವಿ ಆವರಣದಲ್ಲಿ ದೇಶ ವಿರೋಧಿ ಚಟುವಟಿಕೆ ವಿರುದ್ಧ ಎಬಿವಿಪಿ ಪ್ರತಿಭಟಿಸಿದೆ. ದೇಶ ವಿರೋಧಿ ಚಟುವಟಿಕೆಗಳ ವಿರುದ್ಧ ಪ್ರತಿಭಟನೆ ಮಾಡುವುದು ತಪ್ಪ ಹಾಗಾದ್ರೆ ಹಿಂಗಂತೇಳಿ ಎಬಿವಿಪಿ ಪ್ರಶ್ನೆ ಮಾಡಿದೆ. ಕಾಲೇಜಿನ ಕ್ಯಾಂಪಸ್ನ ಒಳಗಡೆ ಈ ರೀತಿ ಘಟನೆಗಳು ಅಥವಾ ಈ ರೀತಿ ಕಾರ್ಯಕ್ರಮಗಳು ಆಯೋಜನೆ ಆಗಿದೆ ಅಂದಾಗ ಕಾಲೇಜಿನ ವಿವಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದಾಗ ಈ ವಿಚಾರವನ್ನ ನಾವು ಮುಂದಿಟ್ಟುಕೊಂಡು ಪ್ರತಿಭಟನೆ ಮಾಡುವುದು ತಪ್ಪ? ದೇಶ ಅನ್ನೋದು ನಮ್ಮೆಲ್ಲರ ಅಸ್ಮಿತೆ. ದೇಶದ ವಿಚಾರವಾಗಿ ಈ ರೀತಿಯ ಮಾತುಗಳು ಬಂದಾಗ, ಈ ರೀತಿಯ ಚರ್ಚೆಗಳಾದಾಗ ಯಾರೊಬ್ಬ ಈ ದೇಶದ ನಾಗರಿಕನು ಕೂಡ ಪ್ರಶ್ನಿಸುವಂತ ಅಧಿಕಾರವನ್ನ ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ. ಹೀಗಿರುವಾಗ ವಿದ್ಯಾರ್ಥಿಗಳು ಒಳಗಡೆ ವಿದ್ಯೆ ಕಲಿಯಬೇಕಾದಂತಹ ವಿದ್ಯಾ ದೇಗುಲದ ಒಳಗಡೆ
ದೇಶ ವಿರೋಧಿ ವಿಚಾರಗಳನ್ನ ಚರ್ಚೆ ಮಾಡಿ ಸೆಮಿನಾರ್ಗಳ ಮೂಲಕ ಅದರ ಚಿಂತನ ಮಂಥನ ಆಗುತ್ತಂತೇಳಿ ಹೇಳಿದಾಗ ಆ ವಿವಿಯ ಆಡಳಿತ ಮಂಡಳಿ ಇದನ್ನ ಪ್ರಶ್ನೆ ಮಾಡಬೇಕಾಗಿತ್ತು. ಆಡಳಿತ ಮಂಡಳಿ ಪ್ರಶ್ನೆ ಮಾಡದೇ ಇದ್ದಾಗ ಎಬಿವಿಪಿ ಸಂಘಟನೆ ಒಳಗಡೆ ಹೋಗಿ ಇದನ್ನ ಪ್ರಶ್ನೆ ಮಾಡಿದಾಗ ಅವರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡ್ತಾರೆ. 20 ಜನರನ್ನ ಬಂಧನ ಮಾಡ್ತಾರೆ. ಸುಮಾರು 12-1 ಗಂಟೆವರೆಗೂ ಕೂಡ ಅವರನ್ನ ಸ್ಟೇಷನ್ ನಲ್ಲಿ ಇಟ್ಕೊಂಡು ಆನಂತರ ಬಿಟ್ಟು ಕಳಿಸ್ತಾರೆ. ಭಾರತದ ರಾಷ್ಟ್ರಧ್ವಜವನ್ನ ಹಿಡಿದುಕೊಂಡು ಒಳಗಡೆ ನುಗ್ಗಿತ್ತು. 20 ಎಬಿವಿಪಿ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಜಿನ್ ಪ್ರೇಮ್ಜಿ ವಿವಿಯಲ್ಲಿ ದಾಂಧಲೆ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರು ಪೊಲೀಸರ ಕ್ರಮಕ್ಕೆ ಎಬಿವಿಪಿ ರಣಾಕ್ರೋಶವನ್ನು ಹೊರಹಾಕ್ತಾ ಇದೆ. ದೇಶ ವಿರೋಧಿ ಚಟುವಟಿಕೆಗಳನ್ನ ಪ್ರಶ್ನಿಸುವುದು ತಪ್ಪಾ? ಸರ್ಜಾಪುರ ಪೊಲೀಸರ ಕ್ರಮವನ್ನ ಎಬಿವಿಪಿ ಪ್ರಶ್ನಿಸಿದೆ. ವಿವಿ ಆವರಣದಲ್ಲಿ ದೇಶ ವಿರೋಧಿ ಚಟುವಟಿಕೆ ವಿರುದ್ಧ ಎಬಿವಿಪಿ ಪ್ರತಿಭಟಿಸಿದೆ. ದೇಶ ವಿರೋಧಿ ಚಟುವಟಿಕೆಗಳ ವಿರುದ್ಧ ಪ್ರತಿಭಟನೆ ಮಾಡೋದು ತಪ್ಪ ಹಾಗಾದ್ರೆ? ಹಿಂಗಂತೇಳಿ ಎಬಿವಿಪಿ ಪ್ರಶ್ನೆ ಮಾಡಿದೆ. ಕಾಲೇಜ್ನ ಕ್ಯಾಂಪಸ್ನ ಒಳಗಡೆ ಈ ರೀತಿ ಘಟನೆಗಳು ಅಥವಾ ಈ ರೀತಿ ಕಾರ್ಯಕ್ರಮಗಳು ಆಯೋಜನೆ ಆಗಿದೆ ಅಂದಾಗ ಕಾಲೇಜಿನ ವಿವಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದಾಗ ಈ ವಿಚಾರವನ್ನ ನಾವು ಮುಂದಿಟ್ಟುಕೊಂಡು ಪ್ರತಿಭಟನೆ ಮಾಡೋದು ತಪ್ಪ? ದೇಶ ಅನ್ನೋದು ನಮ್ಮೆಲ್ಲರ ಅಸ್ಮಿತೆ. ದೇಶದ ವಿಚಾರವಾಗಿ ಈ ರೀತಿಯ ಮಾತುಗಳು ಬಂದಾಗ, ಈ ರೀತಿಯ ಚರ್ಚೆಗಳಾದಾಗ ಯಾರೊಬ್ಬ ಈ ದೇಶದ ನಾಗರಿಕನು ಕೂಡ ಪ್ರಶ್ನಿಸುವಂತ ಅಧಿಕಾರವನ್ನ ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ. ಹೀಗಿರುವಾಗ ವಿದ್ಯಾರ್ಥಿಗಳು ಒಳಗಡೆ ವಿದ್ಯೆ ಕಲಿಯಬೇಕಾದಂತಹ ವಿದ್ಯಾ ದೇಗುಲದ ಒಳಗಡೆ ದೇಶ ವಿರೋಧಿ ವಿಚಾರಗಳನ್ನ ಚರ್ಚೆ ಮಾಡಿ ಸೆಮಿನಾರ್ಗಳ ಮೂಲಕ ಅದರ ಚಿಂತನ ಮಂಥನ ಆಗುತ್ತಂತೇಳಿ ಹೇಳಿದಾಗ ಆ ವಿವಿಯ ಆಡಳಿತ ಮಂಡಳಿ ಇದನ್ನ ಪ್ರಶ್ನೆ ಮಾಡಬೇಕಾಗಿತ್ತು. ಆಡಳಿತ ಮಂಡಳಿ ಪ್ರಶ್ನೆ ಮಾಡದೇ ಇದ್ದಾಗ ಎಬಿವಿಪಿ ಸಂಘಟನೆ ಒಳಗಡೆ ಹೋಗಿ ಇದನ್ನ ಪ್ರಶ್ನೆ ಮಾಡಿದಾಗ ಅವರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡ್ತಾರೆ. 20 ಜನರನ್ನ ಬಂಧನ ಮಾಡ್ತಾರೆ. ಸುಮಾರು 12-1 ಗಂಟೆವರೆಗೂ ಕೂಡ ಅವರನ್ನ ಸ್ಟೇಷನ್ ನಲ್ಲಿ ಇಟ್ಕೊಂಡು ಆನಂತರ ಬಿಟ್ಟು ಕಳಿಸ್ತಾರೆ. ಭಾರತದ ರಾಷ್ಟ್ರಧ್ವಜವನ್ನ ಹಿಡಿದುಕೊಂಡು ಒಳಗಡೆ ನುಗ್ಗಿತ್ತು. 20 ಎಬಿವಿಪಿ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಜಿನ್ ಪ್ರೇಮ್ಜಿ ವಿವಿಯಲ್ಲಿ ದಾಂಧಲೆ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರು ಪೊಲೀಸರ ಕ್ರಮಕ್ಕೆ ಎಬಿವಿಪಿ ರಣಾಕ್ರೋಶವನ್ನು ಹೊರಹಾಕ್ತಾ ಇದೆ. ದೇಶ ವಿರೋಧಿ ಚಟುವಟಿಕೆಗಳನ್ನ ಪ್ರಶ್ನಿಸುವುದು ತಪ್ಪಾ? ಸರ್ಜಾಪುರ ಪೊಲೀಸರ ಕ್ರಮವನ್ನ ಎಬಿವಿಪಿ ಪ್ರಶ್ನಿಸಿದೆ. ವಿವಿ ಆವರಣದಲ್ಲಿ ದೇಶ ವಿರೋಧಿ ಚಟುವಟಿಕೆ ವಿರುದ್ಧ ಎಬಿವಿಪಿ ಪ್ರತಿಭಟಿಸಿದೆ. ದೇಶ ವಿರೋಧಿ ಚಟುವಟಿಕೆಗಳ ವಿರುದ್ಧ ಪ್ರತಿಭಟನೆ ಮಾಡೋದು ತಪ್ಪ ಹಾಗಾದ್ರೆ? ಹಿಂಗಂತೇಳಿ ಎಬಿವಿಪಿ ಪ್ರಶ್ನೆ ಮಾಡಿದೆ. ಕಾಲೇಜ್ನ ಕ್ಯಾಂಪಸ್ನ ಒಳಗಡೆ ಈ ರೀತಿ ಘಟನೆಗಳು ಅಥವಾ ಈ ರೀತಿ ಕಾರ್ಯಕ್ರಮಗಳು ಆಯೋಜನೆ ಆಗಿದೆ ಅಂದಾಗ ಕಾಲೇಜಿನ ವಿವಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದಾಗ ಈ ವಿಚಾರವನ್ನ ನಾವು ಮುಂದಿಟ್ಟುಕೊಂಡು ಪ್ರತಿಭಟನೆ ಮಾಡೋದು ತಪ್ಪ? ದೇಶ ಅನ್ನೋದು ನಮ್ಮೆಲ್ಲರ ಅಸ್ಮಿತೆ. ದೇಶದ ವಿಚಾರವಾಗಿ ಈ ರೀತಿಯ ಮಾತುಗಳು ಬಂದಾಗ, ಈ ರೀತಿಯ ಚರ್ಚೆಗಳಾದಾಗ ಯಾರೊಬ್ಬ ಈ ದೇಶದ ನಾಗರಿಕನು ಕೂಡ ಪ್ರಶ್ನಿಸುವಂತ ಅಧಿಕಾರವನ್ನ ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ. ಹೀಗಿರುವಾಗ ವಿದ್ಯಾರ್ಥಿಗಳು ಒಳಗಡೆ ವಿದ್ಯೆ ಕಲಿಯಬೇಕಾದಂತಹ ವಿದ್ಯಾ ದೇಗುಲದ ಒಳಗಡೆ ದೇಶ ವಿರೋಧಿ ವಿಚಾರಗಳನ್ನ ಚರ್ಚೆ ಮಾಡಿ ಸೆಮಿನಾರ್ಗಳ ಮೂಲಕ ಅದರ ಚಿಂತನ ಮಂಥನ ಆಗುತ್ತಂತೇಳಿ ಹೇಳಿದಾಗ ಆ ವಿವಿಯ ಆಡಳಿತ ಮಂಡಳಿ ಇದನ್ನ ಪ್ರಶ್ನೆ ಮಾಡಬೇಕಾಗಿತ್ತು. ಆಡಳಿತ ಮಂಡಳಿ ಪ್ರಶ್ನೆ ಮಾಡದೇ ಇದ್ದಾಗ ಎಬಿವಿಪಿ ಸಂಘಟನೆ ಒಳಗಡೆ ಹೋಗಿ ಇದನ್ನ ಪ್ರಶ್ನೆ ಮಾಡಿದಾಗ ಅವರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡ್ತಾರೆ. 20 ಜನರನ್ನ ಬಂಧನ ಮಾಡ್ತಾರೆ. ಸುಮಾರು 12-1 ಗಂಟೆವರೆಗೂ ಕೂಡ ಅವರನ್ನ ಸ್ಟೇಷನ್ ನಲ್ಲಿ ಇಟ್ಕೊಂಡು ಆನಂತರ ಬಿಟ್ಟು ಕಳಿಸ್ತಾರೆ.